ನೋಡಿ ಫ್ರೆಂಡ್ಸ್, ಬರ್ಡ್ಸ್ ಏನೈತೆ ಈಗ ವೀಡಿಯೋ ಮಾಡಿದ್ದೀನಿ. ಅದು ದೊಡ್ಡ ಮರ ಕುಟಿಗ ಜಾತಿಗಳಿಗೆ ಸೇರಿದ ಪಕ್ಷಿ ಅದು. ನೋಡ್ತೀನಿ ಈ ಕಡೆ ಹಾರ ಬಂತು, ಪುನಃ ಏನಾದ್ರು ಸಿಗುತ್ತೋ ನೋಡ್ತೀನಿ. ಅದು ತುಂಬ ಅಪರೂಪ ಇರೋ ಪಕ್ಷಿ ಅದು. ನೋಡೋಣ. ಇಲ್ಲೇ ಐತೆ ಫ್ರೆಂಡ್ಸ್, ಇಲ್ಲೊಂದು ಮರದ ಮೇಲೆ ಕೂತೈತೆ. ನೋಡೋಣ. ತುಂಬ ದೊಡ್ಡ ಜಾತಿ ಮರ ಕುಟುಕ ಇದು. ರೇರು, ತುಂಬ ಕಡಿಮೆ ಸಿಗೋದಿದು ಕಾಣೋಕ್ಕೆ. ನೋಡಿ ಇಲ್ಲ ಇದೆ. ಇದೇ ರೀತಿ ಮರಗಳಲ್ಲಿರೋಂಥ ಹುಳುಗಳನ್ನೆಲ್ಲ ಹಿಡ್ಕೊಂಡು ತಿಂತದೆ ಇದು. ಇದೊಂದು ಲೆಕ್ಕದಲ್ಲಿ ರೈತ ಮಿತ್ರ ಅಂತ ಹೇಳಬೇಕು. ಯಾಕೆಂದರೆ ಇದು ಹುಳುಗಳನ್ನ ತಿನ್ನೋದ್ರಿಂದ ಬೆಳೆಗಳು, ಅಡಿಕೆ ಮರಗಳೆಲ್ಲ ಹಾನಿ ಆಗಲ್ಲ. ನೋಡೋಣ, ಇಲ್ಲಿ ಮೇಲೆ ಮರ ಹತ್ತೈತೆ. ನೋಡಿ ಇಲ್ಲಿ ಕೂತೈತೆ. ತುಂಬ ಸೌಂಡ್ ಮಾಡೋರೆ ಹಾರೋಗ್ಬಿಡ್ತದೆ. ಹಂಗೆ ವೀಡಿಯೋ ಮಾಡೋಣ ಫ್ರೆಂಡ್ಸ್. ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಜರೂರು ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೇನೆ. ಇದು ತುಂಬ ಕಲರ್ಫುಲ್ ಆಗ. ನಾನು ತುಂಬ ಮರಕುಟಕ ಪಕ್ಷಿ ನೋಡಿದ್ದೀನಿ, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ ಇದು. ನೋಡಿ ಇಲ್ಲಿ ಪರವಾಗಿಲ್ಲ, ಧೈರ್ಯವಾಗಿ ಕೂತೈತೆ. ಇಷ್ಟತ್ರ ಬಂದು ವೀಡಿಯೋ ಮಾಡ್ತಾಯಿದ್ರು, ಧೈರ್ಯವಾಗಿ ಕೂತೈತೆ, ಪರವಾಗಿಲ್ಲ. ನೋಡಿ ಏನು ಕಲರ್ಫುಲ್, ಒಂದು ನವಿಲಿಗೆ ಮೇಲೆ ಇದಿರುತ್ತಲ್ಲ ಹಂಗೆ ಗುಚ್ಚ, ಆ ಥರ ಇದಕ್ಕೂ ಗುಚ್ಚ ಬಂದೈತೆ ನೋಡಿ. ಇದು ಒಂದು ಲೆಕ್ಕಾಚಾರದಲ್ಲಿ ರೈತ ಮಿತ್ರ ಅಂತಲೇ ಹೇಳಬೇಕು. ಯಾಕೆಂದರೆ ಇದು ನೋಡಿ ಹುಳುಗಳೆಲ್ಲ ಹುಡುಕಿ ತಿಂತೈತೆ ಇದು. ಅದಕ್ಕೆ ಇದನ್ನ ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಯಾಕೆಂದರೆ ನನಗೆ ಇದು ಒಳ್ಳೆ ಕೆಲಸನೇ ಮಾಡ್ತೈತೆ. ಇಲ್ಲಾಂದರೆ ಅಡಿಕೆ ಗಿಡದಲ್ಲಿ ಸುಳಿ ಎಲ್ಲ ಕೊಡ್ತೇವೆ ಹುಳುಗಳು. ಇದು ನನಗೆ ಒಳ್ಳೆ ಕೆಲಸನೇ ಮಾಡ್ತೈತೆ. ಯಾಕೆಂದರೆ ನಾನು ಮರದ ಮೇಲತ್ತಿ ಹುಳ ಎಲ್ಲ ಹೊಡೆಯೋಕ್ಕಾಗಲ್ವಲ್ಲ. ಅದಕ್ಕೆ ಪಾಪ ಇದು ನನಗೆ ಹೆಲ್ಪ್ ಮಾಡ್ತೈತೆ. ಅದಕ್ಕೆ ಅದನ್ನ ಹೆದರಿಸೋದು ಬೇಡ. ಯಾಕೆ ಆ ಥರ ಹೆದರಿಸ್ಬಿಟ್ರೆ ನೆಕ್ಸ್ಟು ಮತ್ತು ನಮ್ಮ ತೋಟಕ್ಕೆ ಬರೋದು ಕಡಿಮೆ ಆಗ್ಬಿಡ್ತದೆ ಇದು. ಒಳ್ಳೆ ಫ್ರೆಂಡ್ಸ್, ಈ ಥರ ಪಕ್ಷಿನ ನೋಡಿದ್ರೆ ನೀವು ಎಲ್ಲ ಗರಿ ಒಳಗಡೆ ಹೊತ್ಕೊಂಡಿರೋ ಹುಳುಗಳನ್ನು ಹಿಡ್ಕೊಂಡು ತಿಂತೈತೆ. ಅಂದರೆ ಈ ಥರ ಮರಕುಟಕ ಪಕ್ಷಿನ ನಾನು ಫಸ್ಟು ನೋಡಿರಲಿಲ್ಲ. ತುಂಬ ಕ್ಯೂಟ್ ಆಗೈತೆ ನೋಡಿ. ಈಗ ಅಲ್ಲಿಗೋಯ್ತು. ಆಮೇಲೆ ನನಗೆ ತುಂಬ ಒಳ್ಳೆ ಕೆಲಸ ಮಾಡ್ತೈತೆ ನೋಡಿ. ಏನು ಯಾವ ಥರ ಕಲರ್ಫುಲ್ ಆಗೈತೆ ಅಂತ ಸ್ವಲ್ಪ ಝೂಮ್ ಮಾಡಿ ನೋಡೋಣ. ನೋಡಿ, ಮರಕುಟಕ ಪಕ್ಷಿಲಿ ಇದೊಂದು ಡಿಫ್ರೆಂಟ್ ಜಾತಿನೇ ಇದು. ಎಲ್ಲ ಬೇರೆ ಕಡೆ ಏನೋ ಆಯ್ತಿಲ್ಲ. ಅಲ್ಲಿ ಹೆಂಗೆ ಗರಿ ಮೇಲೆ ಕೂತ್ಕೋತ ನೋಡಿ. ಅದೆಲ್ಲ ಕೊಂಬೆಗಳೆಲ್ಲ ನೋಡ್ತೈತೆ ನೋಡಿ. ಪುನಃ ಆ ಕಡೆ ಹೋಯ್ತು ಈಗ. ನನಗೆ ತುಂಬ ಹೆಲ್ಪ್ ಮಾಡ್ತೈತೆ. ಥ್ಯಾಂಕ್ಸ್ ಗಾಡ್, ದೇವರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ನೋಡಿ, ನಾನೆಲ್ಲ ಮರ ಹತ್ತಿ ಮೆಡಿಸಿನ್ ಸ್ಪ್ರೇ ಎಲ್ಲ ಮಾಡಬೇಕಾಗಿರ್ತದೆ. ಇದು ನಾನೇನು ಮಾಡೋದನ್ನೇ ಅದು ಹುಳುಗಳನ್ನ ನೋಡಿ ಯಾವ ಥರ ಹುಡುಕ್ತೈತೆ. ಹುಡುಕಿ ತಿಂತೈತೆ ಅಂದರೆ ಅದ್ರ ಜೀವನನೂ ನಡೆಯುತ್ತೆ, ನನ್ನ ತೋಟನೂ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ನೋಡಿ ಫ್ರೆಂಡ್ಸ್, ರೈತರುಗಳು ಸ್ವಲ್ಪ ಹಕ್ಕಿ ಪಕ್ಷಿಗಳನ್ನ ಬೆದರಿಸಲಿಲ್ಲ ಅಂತಂದರೆ ಇದು ಹಣ್ಣುಗಳನ್ನೆಲ್ಲ ತಿನ್ನಲ್ಲ. ಇದು ಹಣ್ಣೆಲ್ಲ ತಿನ್ನಲ್ಲ. ಹಣ್ಣು ತಿನ್ನೋದು ಬೇರೆ ಪಕ್ಷಿ. ಏನಪ್ಪ ಅಂದರೆ ನಮಗೆ ಈ ಥರ ಹೆಲ್ಪ್ಫುಲ್ ಆಗುತ್ತೆ ಅದು. ಓಕೆ ಫ್ರೆಂಡ್, ಈಗ ಅದು ಬೇರೆ ತೋಟಕ್ಕೆ ಹೋಯ್ತು. ಓಕೆ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಜರೂರ್. ಓಕೆ ಥ್ಯಾಂಕ್ಸ್, ಬಾಯ್.